ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಈ ಅರ್ಜುನ ತೀರ್ಥಯಾತ್ರೆಗೆ ಹೋದ ಮಾರ್ಗವನ್ನು ಮತ್ತು ಸ್ಥಳಗಳನ್ನು ಈಗ ನೋಡೋಣ. ಅರ್ಜುನ ಈ ತೀರ್ಥಯಾತ್ರೆಗೆ ಹೋಗಿದ್ದು, ಆರಂಭ ಮಾಡಿದ್ದು ಇಂದ್ರಪ್ರಸ್ಥದಿಂದ, ನಂತರ ಹರಿದ್ವಾರ, ನಂತರ ಅಗಸ್ತ್ಯವಟ, ಭೃಗುತೀರ್ಥ, ಹಿರಣ್ಯಬಿಂದು. ಆ ನಂತರ ಅವನು ಬಂದಿದ್ದು ಈ ಮಗಧ, ಈ ನೈಮಿಷಾರಣ್ಯ, ನಂತರ ಅಂಗ ವಂಗಗಳ ಮೂಲಕ ಕಳಿಂಗ ದೇಶಕ್ಕೆ ಬಂದ. ಅಲ್ಲಿ ಮಣಿಪುರದ ನಂತರ ಗೋಕರ್ಣನ ನಂತರ ಈ ಪ್ರಭಾಸ ಕ್ಷೇತ್ರ, ಅಲ್ಲಿಂದ ಮುಂದೆ ರೈವತಕ ಪರ್ವತ, ಅಲ್ಲಿಂದ ಮುಂದೆ ದ್ವಾರಕೆ, ಅಲ್ಲಿಂದ ಮುಂದಕ್ಕೆ ಅರ್ಜುನ ಪುಷ್ಕರ ಕ್ಷೇತ್ರಕ್ಕೆ ಬಂದು ನಂತರ ಇಂದ್ರಪ್ರಸ್ಥವನ್ನು ಸುಭದ್ರೆಯೊಂದಿಗೆ ಸೇರಿಕೊಂಡ. ಈಗ ಇವೆಲ್ಲ ಸ್ಥಳಗಳನ್ನು ಈ ಮ್ಯಾಪಿನಲ್ಲಿ ನಾವು ನೋಡಬಹುದು. ನಾವು ಇಂದ್ರಪ್ರಸ್ಥದಿಂದ ಆರಂಭ ಮಾಡಿದರೆ ಅವನು ಮೊದಲು ಈ ಹರಿದ್ವಾರಕ್ಕೆ ಬಂದ, ಅದೇ ಗಂಗಾದ್ವಾರ. ಆ ಹರಿದ್ವಾರದಲ್ಲಿ ಉಲೂಪಿಯನ್ನು ಭೇಟಿಯಾದ. ಆ ಉಲೂಪಿ ಮತ್ತು ಅರ್ಜುನನ ಸಂಗಮದಿಂದ ಇರಾವತ ಎನ್ನುವ ಮಗ ಅರ್ಜುನನಿಗೆ ಹುಟ್ಟಿದ. ಈ ಮುಂದುವರೆದು ಅರ್ಜುನ ಈ ಈ ಅಗಸ್ತ್ಯ ವಟ ಎನ್ನುವ ಕ್ಷೇತ್ರಕ್ಕೆ ಬಂದ. ಅದು ಹಿಮಾಲಯದ ಪರ್ವತಗಳ ಶ್ರೇಣಿಯಲ್ಲಿ ಇರುವುದು. ಈಗ ಅದು ಅಗಸ್ತ್ಯ ಮುನಿ ಶಿಖರವಾಗಿದೆ, ಅಗಸ್ತ್ಯ ಮುನಿ ಪೀಕ್. ಅಗಸ್ತ್ಯ ಮುನಿ ಈ ಶಿಖರದ ಪಕ್ಕ ಈ ಭೃಗು ಪೀಕ್ ಅಥವಾ ಭೃಗು ಶಿಖರವಿದೆ. ಇವೆರಡು ಶಿಖರಗಳು ಈಗಿನ ಉತ್ತರಾಂಚಲ ರಾಜ್ಯದ ಈ ರುದ್ರಪ್ರಯಾಗದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳಗಳು ಈಗಲೂ ಇವೆ, ಅದೇ ಹೆಸರಿನಿಂದಲೇ ಇವೆ. ಈ ಹಿರಣ್ಯ ಬಿಂದು ಎನ್ನುವುದು ಈ ಭೃಗುತೀರ್ಥದ ಪಕ್ಕ ತಪೋವನ ಎನ್ನುವ ಜಾಗ ಎಂದು ಭಾವಿಸಲಾಗಿದೆ. ಅದು ಈ ಶಿವಲಿ ಪೀಕ್ ಪಕ್ಕ ಬರುತ್ತದೆ. ಈ ಹಿರಣ್ಯ ಬಿಂದು ಎಂದರೆ, ಹಿರಣ್ಯ ಎಂದರೆ ಸುವರ್ಣ ಅಥವಾ ಚಿನ್ನ, ಬಿಂದು ಎಂದರೆ ಒಂದು ಪಾಯಿಂಟ್ ಎಂದು ಹೇಳಬಹುದು. ಈ ಹಿರಣ್ಯ ಸುವರ್ಣ ಎನ್ನುವ ಹೆಸರು ಏಕೆ ಬಂದಿದೆ ಎನ್ನುವುದಾದರೆ, ಬೆಳಗಿನ ಜಾವದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಸೂರ್ಯ ಕಿರಣಗಳು ಈ ಹಿಮದ ಮೇಲೆ ಬಿದ್ದು ಅದು ಸುವರ್ಣದ ರೀತಿಯಲ್ಲಿ ಗೋಚರಿಸುತ್ತದೆ ಎನ್ನುವುದರಿಂದ ಈ ಹೆಸರು ಬಂದಿದೆ. ಈ ಮೂರು ಸ್ಥಳಗಳು ಈಗ ಪ್ರೇಕ್ಷಣೀಯ ಸ್ಥಳಗಳು ಆಗಿವೆ, ಜೊತೆಗೆ ಯಾತ್ರಾ ಸ್ಥಳಗಳು ಸಹ ಆಗಿವೆ. ಅರ್ಜುನ ಈ ಹಿರಣ್ಯ ಬಿಂದು ಎನ್ನುವ ಸ್ಥಳ ಈ ಸಮುದ್ರದಿಂದ 6,543 ಮೀಟರ್ ಎತ್ತರವಿದೆ. ಈ ಈ ಭೃಗುತೀರ್ಥ ಎನ್ನುವುದು ಈ ಸಮುದ್ರ ಮಟ್ಟದಿಂದ ಸುಮಾರು 6,041 ಮೀಟರ್ ಎತ್ತರವಾದ ಪ್ರದೇಶವಾಗಿದೆ. ಅರ್ಜುನ ಇವುಗಳನ್ನು ನೋಡಿಕೊಂಡು ಮಗಧ ರಾಜ್ಯ ಈ ನೈಮಿಷಾರಣ್ಯಕ್ಕೆ ಬಂದ. ಈ ನೈಮಿಷಾರಣ್ಯ ಎನ್ನುವುದು ಬಹಳ ಹಳೆಯ ಪುಣ್ಯ ಭೂಮಿ ಎಂದೇ ಹೇಳಬಹುದು. ಆ ನೈಮಿಷಾರಣ್ಯ ಈಗ ಈ ಲಕ್ನೋವಿಂದ 90 ಕಿಲೋಮೀಟರ್ ದೂರವಿದೆ. ಸೀತಾಪುರಿ ಎನ್ನುವ ಜಿಲ್ಲೆಯ ಗೋಮತಿ ಎನ್ನುವ ನದಿಯ ದಡದಲ್ಲಿ ಇದು ಇದೆ. ಈ ನೈಮಿಷಾರಣ್ಯ ಆಗಿನ ಕಾಲದಲ್ಲಿ ಬಹಳ ಬೃಹತ್ತಾದ ಅರಣ್ಯವಾಗಿತ್ತು ಎನ್ನುವುದು ಈ ಕಥೆಗಳಲ್ಲಿ ಬರುತ್ತದೆ. ಈ ನೈಮಿಷಾರಣ್ಯ ಎಷ್ಟು ಪುಣ್ಯ ಸ್ಥಳವೆಂದರೆ, ಅದು ವಿಷ್ಣುವಿನ ವಾಸಸ್ಥಾನ, ಜೊತೆಗೆ ಈ 33,000 ಕೋಟಿ ದೇವತೆಗಳಿಗೂ ಅದು ಯಾವುದೋ ಒಂದು ರೀತಿ ತಳಕು ಹಾಕಿಕೊಂಡಿದೆ. ಜೊತೆಗೆ ವೇದಗಳ ಕಾಲದಿಂದಲೂ ಅಲ್ಲಿ ಈ ನೈಮಿಷಾರಣ್ಯದ ಉಲ್ಲೇಖಗಳಿದೆ. ರಾಮಾಯಣದಲ್ಲಿ ಈ ರಾಮನ ಮುಂದೆ ಲವಕುಶರು ರಾಮಾಯಣವನ್ನು ಹಾಡಿದ್ದು ಈ ಜಾಗದಲ್ಲಿಯೇ, ಮತ್ತು ಸೀತೆಯು ಭೂಗರ್ಭದಲ್ಲಿ ಅಂದರೆ ತನ್ನ ತಾಯಿಯ ಗರ್ಭದಲ್ಲಿ ಮತ್ತೆ ಸೇರಿಕೊಂಡಿದ್ದು ಈ ಜಾಗದಲ್ಲಿಯೇ ಎನ್ನುವ ಹೇಳಿಕೆ ಇದೆ. ಜೊತೆಗೆ ಈ ಮಹಾಭಾರತ ಕಾವ್ಯ ಅಂದರೆ ಇದು 1,00,000 ಶ್ಲೋಕಗಳಿರುವ ಕಾವ್ಯ. ವ್ಯಾಸರು ಬರೆದಿದ್ದು ಇಲ್ಲಿಯೇ. ಜೊತೆಗೆ ವ್ಯಾಸರು
ಆ, ಒಂದು ವೇದವನ್ನು 4 ವೇದಗಳಾಗಿ ವಿಂಗಡಿಸಿದ್ದು ಮತ್ತು 18 ಪುರಾಣಗಳನ್ನು ಬರೆದಿದ್ದು ಸಹ ಈ ನೈಮಿಷಾರಣ್ಯದಲ್ಲಿಯೇ. ಮತ್ತು ಈ ವ್ಯಾಸರ ಮಹಾಭಾರತದ ಕಥೆಯನ್ನು ಆತನ ಶಿಷ್ಯ ವೈಶಂಪಾಯನ ಜನಮೇಜಯನಿಗೆ ಹೇಳಿದ್ದು ಸಹ ಈ ನೈಮಿಷಾರಣ್ಯದಲ್ಲಿಯೇ ಎನ್ನುವ ಬೇಕಾದಷ್ಟು ನಮ್ಮ ಚರಿತ್ರೆಗೆ ಸಂಬಂಧಪಟ್ಟ ಕಥೆಗಳು, ಪುಣ್ಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕಥೆಗಳು ಈ ನೈಮಿಷಾರಣ್ಯಕ್ಕೆ ಬಂದಿದೆ. ಹಾಗಾಗಿ ಇದು ಅತ್ಯಂತ ಪುಣ್ಯದ ಸ್ಥಳ, ಪವಿತ್ರ ಸ್ಥಳ ಎಂದರೆ ತಪ್ಪಾಗಲ್ಲ. ಅರ್ಜುನ ಇಲ್ಲಿಗೆ ಬಂದ ನಂತರ ಅಲ್ಲಿಂದ ಮುಂದುವರೆಸಿ ಈ ಅಂಗ ವಂಗ ದೇಶಗಳು, ಅಂದರೆ ಅಲ್ಲಿ ಬಹಳಷ್ಟು ಕ್ಷೇತ್ರಗಳು, ಈ ಗಯಾ ಎಲ್ಲವನ್ನು ನೋಡಿಕೊಂಡು ಸ್ವಲ್ಪ ಕೆಳಗೆ ಬಂದ. ಭೂಪಟದಲ್ಲಿ ನೋಡಬಹುದು, ಅದು ಕಳಿಂಗ ದೇಶ. ಆಗ ಕಳಿಂಗ ದೇಶವಾಗಿತ್ತು. ಅಲ್ಲಿ ನಾವು ಈ ಮ್ಯಾಪಿನಲ್ಲಿ ನೋಡಬಹುದು ಮಹೇಂದ್ರ ಮೌಂಟೈನ್ ರೀಜನ್ ಎಂದಿದೆ. ಅಂದರೆ ಅದು ಪೂರ್ವ ಘಟ್ಟದ ಬೆಟ್ಟದ ಸಾಲುಗಳು. ಈಗ ನಮ್ಮ ಪಶ್ಚಿಮ ಘಟ್ಟದ ಬೆಟ್ಟದ ಸಾಲುಗಳು ಗುಜರಾತ್ನಿಂದಲೂ ಶುರುವಾಗಿ ಈ ಮಹಾರಾಷ್ಟ್ರ, ಗೋವಾ, ನಮ್ಮ ಕರ್ನಾಟಕ ಮತ್ತು ಕೇರಳ ತನಕವೂ ಪಶ್ಚಿಮ ಘಟ್ಟದ, ಅಂದರೆ ಪಶ್ಚಿಮ ಕರಾವಳಿಯ ಬೆಟ್ಟಗಳಿವೆ. ಅದನ್ನು ನಮ್ಮ ಭಾಗದಲ್ಲಿ, ಅಂದರೆ ಕರ್ನಾಟಕ ಭಾಗದಲ್ಲಿ ನಾವು ಸಹ್ಯಾದ್ರಿ ಶ್ರೇಣಿ ಎಂದು ಕರೆಯುತ್ತೇವೆ. ಅದೇ ರೀತಿ ಈಗ ಮಹೇಂದ್ರ ರೀಜನ್ ಒಡಿಸ್ಸಾ ರಾಜ್ಯದಲ್ಲಿ ಬರುತ್ತದೆ. ಈ ಒಡಿಸ್ಸಾ ರಾಜ್ಯದಲ್ಲಿ ಈ ಮಹೇಂದ್ರ ಪರ್ವತ ಶ್ರೇಣಿಯಲ್ಲಿರುವ ಒಂದು ಪರ್ವತವೇ ಮಹೇಂದ್ರಗಿರಿ ಪರ್ವತ. ಅದು ಆ ಮಹಾಭಾರತದ ಕಾಲಕ್ಕಿಂತ ಹಿಂದೆಯೇ ಮಹಾ ತಪಸ್ವಿಗಳ ತಾಣವಾಗಿತ್ತು. ಪರಶುರಾಮರು ಈಗಲೂ ಆ ಮಹೇಂದ್ರಗಿರಿಯಲ್ಲೇ ಇದ್ದಾರೆ ಎನ್ನುವ ಪ್ರತೀತಿ ಅಥವಾ ನಂಬಿಕೆ ಇದೆ. ಅಂತಹ ತಾಣವಿದು. ಅರ್ಜುನ ಅದನ್ನು ನೋಡಿದ ನಂತರ ಆತ ಮಣಿಪುರಕ್ಕೆ ಬಂದ. ಮಣಿಪುರ ಎಂದ ಕೂಡಲೇ ನಮಗೆ ಸಾಮಾನ್ಯವಾಗಿ ಹೊಳೆಯುವುದು ಈ ಪೂರ್ವದ ರಾಜ್ಯದಲ್ಲಿ, ಉತ್ತರ ಪೂರ್ವ ಅಂದರೆ ಈಗ ಅಸ್ಸಾಂ, ಮೇಘಾಲಯ, ಮಣಿಪುರ, ಆ ಮಣಿಪುರ ರಾಜ್ಯ ಎನ್ನುವುದು ಹೊಳೆಯುತ್ತದೆ. ಆದರೆ ಅದು ಆ ಮಣಿಪುರವಲ್ಲ ಎನ್ನುವುದು ಈ ಇತಿಹಾಸಕಾರರ ನಿಲುವು. ಏಕೆಂದರೆ ಮಹಾಭಾರತದಲ್ಲಿನ ಈ ಆದಿಪರ್ವದ ಶ್ಲೋಕಗಳು ಸರಿಯಾಗಿ ಒಂದಾದ ನಂತರ ಒಂದು ಕಳಿಂಗ ದೇಶವನ್ನೇ ಹೇಳುತ್ತದೆ, ನಂತರ ಮಣಿಪುರ ಎಂದು ಹೇಳುತ್ತದೆ. ಇಲ್ಲಿ ಈ ಒಡಿಸ್ಸಾದಲ್ಲಿಯೂ ಒಂದು ಮಣಿಪುರವಿದೆ. ಆ ಮಣಿಪುರ ಕೇಂದ್ರಪರ ಎನ್ನುವ ಜಿಲ್ಲೆಯಲ್ಲಿದೆ. ಆ ಕೇಂದ್ರಪರ ನಗರದಿಂದ 12 ಕಿಲೋಮೀಟರ್ ದೂರದಲ್ಲಿ ಮತ್ತು ಈ ಭುವನೇಶ್ವರದಿಂದ 67 ಕಿಲೋಮೀಟರ್ ದೂರದಲ್ಲಿ ಈ ಮಣಿಪುರವಿದೆ. ಅದೇ ಮಣಿಪುರ ಈ ಚಿತ್ರಾಂಗದೆ ಅಥವಾ ಚಿತ್ರವಾಹನ ಅಥವಾ ಬಬ್ರುವಾಹನ ಮಣಿಪುರ ಎಂದು ಹೇಳಬಹುದು. ಅದು ಈಶಾನ್ಯದಲ್ಲಿರುವ ಮಣಿಪುರವಲ್ಲ. ಈ ಮಣಿಪುರವೇ ಮಹಾಭಾರತದ ಮಣಿಪುರ, ಅಂದರೆ ಒಡಿಸ್ಸಾದಲ್ಲಿರುವ ಮಣಿಪುರ. ಇದು ಸಮುದ್ರ ತೀರದಲ್ಲೇ ಇದೆ. ಸಮುದ್ರದ ದಡದಲ್ಲಿ ನಡೆಯುತ್ತಾ ಬಂದ ಅರ್ಜುನನು ಈ ಮಣಿಪುರಕ್ಕೆ ಬಂದ ಎನ್ನುವುದು ಮಹಾಭಾರತದಲ್ಲಿ ಬರುತ್ತದೆ. ಈ ಮಣಿಪುರದ ನಂತರ ಆತ ಗೋಕರ್ಣ ತೀರ್ಥ ಸ್ಥಳಕ್ಕೆ ಬಂದ ಎಂದಿದೆ. ಈ ಗೋಕರ್ಣ ಎಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವುದು ನಮ್ಮ ರಾಜ್ಯದ ಪಶ್ಚಿಮ ಕರಾವಳಿಯ ಗೋಕರ್ಣವೇ. ಮತ್ತು ನಮ್ಮ ರಾಜ್ಯದ ಗೋಕರ್ಣವೇ ಅತಿ ಪ್ರಸಿದ್ಧವಾದ ಯಾತ್ರಾ ಸ್ಥಳ ಇಡೀ ದೇಶದಲ್ಲಿ ಎಂದರೂ ತಪ್ಪಾಗಲಾರದು. ಆದರೆ ಗೋಕರ್ಣ ಎನ್ನುವುದು ಬೇರೆ ಪ್ರದೇಶಗಳ ಹೆಸರು ಸಹ ಆಗಿದೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿಯೂ ಸಹ ಒಂದು ಗೋಕರ್ಣವಿದೆ. ಮತ್ತು ಈಗ ಏನು ಮಹೇಂದ್ರಗಿರಿ ಇದೆಯೋ ಒಡಿಸ್ಸಾದಲ್ಲಿ, ಅದರ ಹತ್ತಿರ ಈ ಗೋಕರ್ಣಪಲ್ಲಿ ಎನ್ನುವ ಒಂದು ಊರಿದೆ. ಮತ್ತೆ ಗೋಕರ್ಣಪುರಂ ಎನ್ನುವ ಊರು ಸಹ ಇದೆ. ಹಾಗಾಗಿ ಅರ್ಜುನ ಆ ಗೋಕರ್ಣಪುರಂ ಅಥವಾ ಗೋಕರ್ಣಪಲ್ಲಿಯನ್ನು ನೋಡಿಕೊಂಡು ಗೋದಾವರಿ ನದಿ, ಆ ಗೋದಾವರಿಯ ನದಿಯ ಮೂಲಕ ಹೋದರೆ ಸೀದಾ ಪ್ರವಾಸ ಕ್ಷೇತ್ರಕ್ಕೆ ಮುಟ್ಟುತ್ತಾನೆ ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ಆ ರೀತಿಯೂ ಸಹ ಇದೆ. ಇನ್ನೊಂದು
ಈ ಗೋಕರ್ಣಪಲ್ಲಿ ಮತ್ತು ಗೋಕರ್ಣಪುರಂ ಇವುಗಳು ಮಹೇಂದ್ರಗಿರಿಯಿಂದ ಒಂದು ಒಂದು 50 ಕಿಲೋಮೀಟರ್ ದೂರದೊಳಗೆ ಇದೆ. ಇನ್ನೊಂದು 150 ಕಿಲೋಮೀಟರ್ ದೂರದೊಳಗೆ ಇದೆ ಅದು. ಹಾಗಾಗಿ ಬಹುಶಃ ಅದನ್ನು ನೋಡಿಕೊಂಡು ಹೋಗಿರಬಹುದು. ಗೋದಾವರಿ ನದಿಯ ಜಾಡು ಹಿಡಿದು ಪ್ರವಾಸ ಕ್ಷೇತ್ರಕ್ಕೆ ಬಂದಿರಬಹುದು, ಅಂದರೆ ಈಗಿನ ಗುಜರಾತ್ಗೆ ಬಂದಿರಬಹುದು ಎನ್ನುವುದು ಹಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ, ಅವನು ಗೋಕರ್ಣ ನಮ್ಮ ರಾಜ್ಯದ ಗೋಕರ್ಣಕ್ಕೆ ಬಂದು ಅಲ್ಲಿಂದ ಮೇಲೆ ಹೋಗಿ ಗುಜರಾತಿಗೆ ಹೋಗಿರಬಹುದು ಎನ್ನುವುದು ಇದೆ. ಈಗ ಬೇರೆ ಸ್ಥಳ ಗೋಕರ್ಣದ ನಂತರ ದಕ್ಷಿಣದ ಯಾವುದೇ ಸ್ಥಳದ ಹೆಸರು ಮಹಾಭಾರತದ ಆದಿಪರ್ವದ ಶ್ಲೋಕಗಳಲ್ಲಿ ಬರುವುದಿಲ್ಲ. ಹಾಗಾಗಿ ಅರ್ಜುನ ಕನ್ಯಾಕುಮಾರಿಗೆ ಬಂದು ಮತ್ತೆ ಗೋಕರ್ಣಕ್ಕೆ ಬಂದ ಎನ್ನುವುದು ವಿರಳ. ಅದರ ಅಭಿಪ್ರಾಯವು ಎಲ್ಲಿಯೂ ಇದ್ದ ಹಾಗೆ ಕಾಣಿಸುವುದಿಲ್ಲ. ಈ ಈ ಗೋಕರ್ಣದ ನಂತರ ಅರ್ಜುನ ಪ್ರವಾಸ ಕ್ಷೇತ್ರಕ್ಕೆ ಬರುತ್ತಾನೆ. ಆ ಪ್ರವಾಸ ಕ್ಷೇತ್ರ ಈ ಮಣಿಪುರ ಮತ್ತೊಮ್ಮೆ ಈ ಮಣಿಪುರಕ್ಕೆ ಬಂದರೆ, ಈ ಮಣಿಪುರಕ್ಕೆ ಇನ್ನೂ ಉಲ್ಲೇಖಗಳಿದೆ. ಏನೆಂದರೆ, ಈ ಕನ್ನಿಂಗ್ ಹ್ಯಾಮ್ ಅನ್ನುವವನು, ಅಂದರೆ ಈ ಮಹಾಭಾರತದ ಸಂಶೋಧನೆಯಲ್ಲಿ ಇದ್ದವನು, ಅವನು ಬರೆದಿರುವ ಏನ್ಷಿಯಂಟ್ ಇಂಡಿಯನ್ ಜಿಯಾಗ್ರಫಿ ಎನ್ನುವುದರಲ್ಲಿ ಆತ ಇನ್ನೊಂದು ಉಲ್ಲೇಖವನ್ನು ಮಾಡುತ್ತಾನೆ. ಹ್ಯೂಯನ್ ಸಾಂಗ್ ಅವನ ಮ್ಯಾಪಿನ ಪ್ರಕಾರ ಈ ಮಣಿಪುರವೇ ಅರ್ಜುನನ ಮಣಿಪುರ ಎಂದು ಹೇಳುತ್ತಾನೆ. ಜೊತೆಗೆ ಒಂದು ಮೋಲಿಯರ್ ವಿಲಿಯಂ ಎನ್ನುವವನ ಒಂದು ಇಂಗ್ಲಿಷ್ ಸಾಂಸ್ಕ್ರಿಟ್ ಡಿಕ್ಷನರಿ ಇದೆ. ಆ ಡಿಕ್ಷನರಿಯಲ್ಲಿ ಮಣಿಪುರದ ಅರ್ಥ, ಅಂದರೆ ಮೀನಿಂಗ್ ಯಾವ ರೀತಿ ಇದೆ ಅಂದರೆ, ಇಟ್ ಈಸ್ ಎ ಟೌನ್ ಇನ್ ಕಳಿಂಗ ಎಂದಿದೆ. ಅಂದರೆ ಕಳಿಂಗದ ಒಂದು ನಗರ ಎನ್ನುವ ಹೆಸರಿದೆ. ಕಳಿಂಗ ಅಂದರೆ ಅದೇ ರಾಜ್ಯವೇ. ಇನ್ನೂ ಒಂದು ಅದರಲ್ಲಿ ಜೊತೆಗೆ ಬರುತ್ತದೆ, ಏನೆಂದರೆ ಮಣಿಪುರಪತಿ ಈಸ್ ದ ನೇಮ್ ಆಫ್ ಕಿಂಗ್ ಬಬ್ರುವಾಹನ ಎನ್ನುವುದು ಬರುತ್ತದೆ. ಅಂದರೆ ಮಣಿಪುರಪತಿ ಎನ್ನುವುದು ಬಬ್ರುವಾಹನನ ದೊರೆಯ ಹೆಸರಾಗಿತ್ತು ಎನ್ನುವ ಉಲ್ಲೇಖವೂ ಸಹ ಇದೆ. ಹಾಗಾಗಿ ಈ ಮಣಿಪುರವೇ ಎನ್ನುವುದು ಇತಿಹಾಸಕಾರರ ಅಭಿಪ್ರಾಯ. ಇನ್ನು ಈ ಪ್ರವಾಸ ಕ್ಷೇತ್ರಕ್ಕೆ ಬಂದರೆ, ಇದು ಗುಜರಾತಿನ ಈಗಿನ ಸೋಮನಾಥ ದೇವಸ್ಥಾನ, ಬಹಳ ಪ್ರಸಿದ್ಧವಾದ ಸೋಮನಾಥ ಜ್ಯೋತಿರ್ಲಿಂಗ ದೇವಸ್ಥಾನ ಇರುವ ಜಾಗವೇ ಪ್ರಭಾಸ ಕ್ಷೇತ್ರ. ಅದಕ್ಕೆ ಈಗಲೂ ಪ್ರಭಾಸ ಪಠಾಣ್ ಎನ್ನುವ ಹೆಸರು ಈಗಲೂ ಇದೆ. ಈ ಪ್ರಭಾಸ ಪಠಾಣ್ ಸಹ, ಈ ಪ್ರಭಾಸ ಕ್ಷೇತ್ರ ಸಹ ಋಗ್ವೇದಗಳಲ್ಲಿಂದ ಅದರ ಉಲ್ಲೇಖವಿದೆ. ಜೊತೆಗೆ ಈ ಜ್ಯೋತಿರ್ಲಿಂಗವೂ ಸಹ ಅಲ್ಲಿಯೇ ಇರುವುದು. ಆ ಜ್ಯೋತಿರ್ಲಿಂಗವು ಹಲವಾರು ಬಾರಿ ದಾಳಿಗೊಳಗಾಗಿ ಆ ದೇವಸ್ಥಾನವು ನಾಶವಾಗಿತ್ತು. ಹಲವಾರು ಬಾರಿ ಜೀರ್ಣೋದ್ಧಾರವೂ ಸಹ ಆಗಿದೆ. ಕಡೆಯದಾಗಿ ಅದನ್ನು ವಲ್ಲಭಾಯ್ ಪಟೇಲ್ ಅವರು 1951ರಲ್ಲಿ ಈಗಿರುವ ಸೋಮನಾಥ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದರು. ಈ ಪ್ರಭಾಸ ಕ್ಷೇತ್ರ ಒಂದು ಬಹಳ ಪುಣ್ಯಕ್ಷೇತ್ರ. ಇಲ್ಲಿಗೆ ಈ ಯಾದವರು, ಅಂದರೆ ಕೃಷ್ಣನ ವಂಶಸ್ಥರು, ಕೃಷ್ಣ ಬಲರಾಮರನ್ನು ಸೇರಿ ಇಲ್ಲಿಗೆ ಬರುತ್ತಿದ್ದರು. ಈಗಿನ ದ್ವಾರಕೆಗೂ ಇದು ಸಮೀಪವಾಗಿದೆ. ಮುಳುಗಿರುವ ದ್ವಾರಕೆಗೆ, ಅಂದರೆ ನಿಜವಾದ ದ್ವಾರಕೆಗೆ ಇದು ಇನ್ನೂ ಹತ್ತಿರವಾಗಿತ್ತು ಎನ್ನುವುದು ಇತಿಹಾಸಕಾರರ ಅಭಿಪ್ರಾಯವೂ ಆಗಿದೆ. ಈ ಪ್ರಭಾಸ ಕ್ಷೇತ್ರದಲ್ಲಿ ಅರ್ಜುನ ಇದ್ದಾಗಲೇ ಶ್ರೀಕೃಷ್ಣ ಅವನನ್ನು ನೋಡುವುದಕ್ಕೆ ಬಂದ. ಶ್ರೀಕೃಷ್ಣ ಬಂದು ಅವನನ್ನು ಕರೆದುಕೊಂಡು ಈ ರೈವತಕ ಬೆಟ್ಟಕ್ಕೆ ಹೋದ. ರೈವತಕ ಪರ್ವತ, ಇದು ಯಾವುದೇ ರೈವತಕ ಪರ್ವತ ಎಂದರೆ, ಇದು ಈ ಇದು ಗುಜರಾತಿನ ಜುನಾಗಢ್ ನಗರದ ಪೂರ್ವಕ್ಕೆ ಬರುತ್ತದೆ. ಈಗ ಅದರ ಹೆಸರು ಗಿರ್ನಾರ್ ಎಂದು. ಅಲ್ಲಿಯೂ ಸಹ ಪರ್ವತಗಳ ಶ್ರೇಣಿಗಳಿದ್ದಾವೆ. ಅದು ತಪಸ್ವಿಗಳ ತಾಣವೇ ಆಗಿತ್ತು. ಹಿಂದಿನಿಂದಲೂ ಅದು ಪುಣ್ಯಕ್ಷೇತ್ರವೇ ಸಹ ಆಗಿತ್ತು. ಆ ರೈವತಕ ಬೆಟ್ಟ, ಅಂದರೆ ಈಗಿನ ಗಿರಿನಾರ ಬೆಟ್ಟದಲ್ಲಿ ಈಗಲೂ ಸಹ ಹಲವಾರು ದೇವಸ್ಥಾನಗಳಿದೆ. ಕೆಳಗೆ ಆಶ್ರಮಗಳು ಸಹ ಇವೆ. ಈ ಅರ್ಜುನ ಈ ಸುಭದ್ರೆಯನ್ನು ನೋಡಿದ್ದು ಸಹ ಈ ರೈವತಕ ಬೆಟ್ಟದಲ್ಲಿಯೇ.
ಈ ರೈವತಕ ಬೆಟ್ಟಕ್ಕೂ ಅಂದರೆ ಈ ಆ, ಪ್ರವಾಸ ಕ್ಷೇತ್ರಕ್ಕೂ ಪ್ರವಾಸ್ ಪಠಾಣ್ಗೂ ಮತ್ತೆ ಈ ಜುನಾಗಢ್ಗೂ 100 ಕಿಲೋಮೀಟರ್ ದೂರವಿದೆ. ಇದು ಆ, ದ್ವಾರಕೆಗೂ ಸಹ ಹತ್ತಿರವಿದೆ. ಇದನ್ನು ನೀವು ಮ್ಯಾಪಿನಲ್ಲಿ ನೋಡಬಹುದು. ಇದರ ನಂತರ ಅರ್ಜುನ ಈ ದ್ವಾರಕೆಗೆ ಹೋದ. ದ್ವಾರಕೆಯಿಂದ ಪುಷ್ಕರ ಕ್ಷೇತ್ರಕ್ಕೆ ಹೋದ. ಪುಷ್ಕರ ಎನ್ನುವುದು ರಾಜಸ್ಥಾನದ ಅಜ್ಮೀರ್ ಸಿಟಿ, ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ. ಇದು ಒಂದು ದೇವಸ್ಥಾನಗಳ ನಗರ ಎಂದೇ ಹೇಳುತ್ತಾರೆ, ಅಂದರೆ ಟೆಂಪಲ್ ಟೌನ್ ಎಂದು ಹೇಳುತ್ತಾರೆ. ಇಲ್ಲಿ ಇದು ಸಹ ವೇದಗಳ ಕಾಲದಿಂದಲೂ ಪುಣ್ಯಕ್ಷೇತ್ರವೇ ಆಗಿದೆ. ಅಲ್ಲಿ ಒಂದು ಪುಷ್ಕರ ಸರೋವರವಿದೆ. ಆ ಪುಷ್ಕರ ಸರೋವರದಿಂದಲೇ ಆ ನಗರಕ್ಕೆ ಪುಷ್ಕರ ಎಂದೇ ಹೆಸರಿದೆ. ಅಲ್ಲಿ ಒಂದು ಬ್ರಹ್ಮನ ಒಂದು ದೇವಾಲಯವಿದೆ, ಬಹಳ ಪ್ರಸಿದ್ಧವಾದದ್ದು. ಜೊತೆಗೆ ಹಿರಣ್ಯಕಶಿಪುವನ್ನು ಕೊಂದ ನಂತರ ವರಾಹ ಮೂರ್ತಿ ಈ ಕೊಳದ ಮೂಲಕವಾಗಿ ತನ್ನ ಲೋಕಕ್ಕೆ ಹೋದ ಎನ್ನುವ ಕಥೆಯೂ ಸಹ ಇದೆ. ಈ ಪುಷ್ಕರವನ್ನು ನೋಡಿಕೊಂಡು ನಂತರ ಸುಭದ್ರೆಯೊಂದಿಗೆ ಅರ್ಜುನ ಇಂದ್ರಪ್ರಸ್ಥಕ್ಕೆ ಮರಳಿ ಬಂದ. ಈಗ ಈ ಮಹಾಭಾರತ ನಡೆದು 5,000ಕ್ಕೂ ಹೆಚ್ಚಿನ ವರ್ಷಗಳಾದವು. ಆಗ ಬರೆದ ಕಥೆಯಲ್ಲಿನ ಕ್ಷೇತ್ರಗಳ ನಗರಗಳ ಹೆಸರು ಈಗಲೂ ಸಹ ಅವೇ ನಗರಗಳು ಅಥವಾ ಅವೇ ಕ್ಷೇತ್ರಗಳು, ಅವೇ ಪುಣ್ಯಕ್ಷೇತ್ರಗಳಾಗಿ ಆ ಹೆಸರುಗಳು ಇವೆ. ಅಂದರೆ ಈ ಮಹಾಭಾರತ ಒಂದು ಕಟ್ಟು ಕಥೆಯಲ್ಲ, ಇದು ನಮ್ಮ ಇತಿಹಾಸದ ಒಂದು ಭಾಗ ಎಂದು ಯಾರಿಗಾದರೂ ಅನ್ನಿಸದೇ ಇರೋದು. ಜೊತೆಗೆ ಅದು ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳಲ್ಲಿ ಒಂದಾಗಿದೆ ಎಂದು ಎಲ್ಲರಿಗೂ ಖಂಡಿತ ಅನ್ನಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಈ ಖಾಂಡವ ವನವನ್ನು ಕೃಷ್ಣಾರ್ಜುನರು ಸೇರಿಕೊಂಡು ಹೇಗೆ ಅಗ್ನಿಯಿಂದ ದಹಿಸುವುದಕ್ಕೆ ಕಾರಣರಾದರು ಎನ್ನುವುದನ್ನು ನೋಡೋಣ. ನಮಸ್ಕಾರ.